मेरे प्यारे विद्यार्थियों, आप सभी को नमस्कार। हाँ, आप सभी अच्छे होंगे, सकुशल होंगे। ठीक है बच्चों, आज हम अभिनव मनुष्य इस कविता का अध्ययन करेंगे। इससे पहले लास्ट क्लास में उसके संबंधित एक वीडियो भेजा था। वहाँ पर उसे किस तरह गाना है, राग ताल के साथ किस तरह गाना है, उसके बारे में मैं एक वीडियो भेजा था। शायद आप लोग सभी उसे प्रैक्टिस किए होंगे। ठीक है, हाँ, उसके आधार पर हम लोग अभी आज कंटिन्यू करेंगे। अभिनव मनुष्य, अभिनव मनुष्य, आधुनिक मनुष्य। इस कविता का कवि है रामधारी सिंह दिनकर, उनका काव्य नाम है। ओके, ठीक है। देखिए, इस कविता से हम लोग मतलब बच्चे स्नेह, मानवीयता, भाईचारा आदि का महत्व समझ सकते हैं। हाँ ವಿದ್ಯಾರ್ಥಿಗಳೇ, ಇವತ್ತು ನಾವು ಅಭಿನವ ಮನುಷ್ಯ ಅನ್ನುವಂಥ ಒಂದು ಕವಿತೆಯ ಅಧ್ಯಯನ ಮಾಡೋಣ. ಓಕೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹಾಡನ್ನು ನಾನು ಕಳುಹಿಸಿಕೊಟ್ಟಿದ್ದೀನಿ, ಸೆಂಡ್ ಮಾಡಿದ್ದೀನಿ, ಯಾವ ರೀತಿ ಅದನ್ನು ಹಾಡೋದು ಅಂತ ಹೇಳಿ. ಬಹುಶಃ ನೀವೆಲ್ಲ ಅದನ್ನು ಕೇಳಿದ್ದೀರಿ ಅಂತ ಭಾವಿಸಿದ್ದೇನೆ. ಓಕೆ, ಈ ಕವಿತೆಯನ್ನು ಬರೆದವರು ರಾಮಧಾರಿ ಸಿಂಗ್ ದಿನಕರ್. ದಿನಕರ್ ಅನ್ನುವಂಥದ್ದು ಅವರ ಕಾವ್ಯನಾಮ. ಓಕೆ, ಈ ಕವಿತೆ ಮೂಲಕವಾಗಿ ನಾವು ಏನು ಸ್ನೇಹ ಭಾವ, ಮಾನವೀಯತೆ ಮತ್ತು ಭಾಯಿಚಾರ. ಭಾಯಿಚಾರ ಮತ್ಲಬ್ ಕ್ಯಾ ಹೈ? ಸಹೋದರತೆ. ಹಾ, ಈ ಕವಿತೆಯ ಮೂಲಕವಾಗಿ ನಾವು ಸ್ನೇಹ, ಮಾನವೀಯತೆ ಮತ್ತು ಸಹೋದರತೆಯನ್ನು ತಿಳಿಯಬಹುದು. ಹಾ, ಇವತ್ತು ಅಗತ್ಯವಾಗಿರ್ತಕ್ಕಂಥ ಮಾನವೀಯ ಮೌಲ್ಯಗಳಿವು ಅಲ್ವಾ, ಇವೆಲ್ಲವೂ ಈ ಕವಿತೆಯಲ್ಲಿ ಕಂಡುಬರುತ್ತೆ. ಓಕೆ, ಈ ಕವಿತೆಯ ಆಶಯವನ್ನು ನೋಡುವ. इस पद्य भाग में वैज्ञानिक युग और आधुनिक मानव का विश्लेषण हुआ है. ಈ ಕವಿತೆಯಲ್ಲಿ ವೈಜ್ಞಾನಿಕ ಯುಗ ಅಂದ್ರೆ ಸೈಂಟಿಫಿಕ್, ಇವತ್ತಿನ ವಿಜ್ಞಾನ ಯುಗ ಮತ್ತು ಆಧುನಿಕ ಮನುಷ್ಯ, ಮಾಡರ್ನ್ ಹ್ಯೂಮನ್ है ना, ಇವರ ಈ ಎರಡರ ನಡುವೆ ವಿಶ್ಲೇಷಣೆಯನ್ನು ಮಾಡಲಾಗಿದೆ. ओके, कवि दिनकर जी इस कविता द्वारा यह संदेश देना चाहते हैं कि आज के मानव ने प्रकृति के हर तत्व पर विजय प्राप्त कर ली है. हाँ, परंतु कैसी विडंबना है कि उसने स्वयं को नहीं पहचाना. हाँ, ಈ ಕವಿತೆ ಮೂಲಕವಾಗಿ ದಿನಕರ್ ಜಿ ಅವರು ಹೇಳ್ತಾ ಇದ್ದಾರೆ ಏನಂತೇಳಿ, ಮಾನವನೇ ಪ್ರಕೃತಿಗೆ ಹರ ತತ್ವ ಪರ ವಿಜಯ ಪ್ರಾಪ್ತ ಕರ್ಲಿ ಹೇ. ಮನುಷ್ಯನು ಪ್ರಕೃತಿಯ ಪ್ರತಿಯೊಂದು ತತ್ವದ ಮೇಲೆ ತನ್ನ ವಿಜಯವನ್ನು ಸಾಧಿಸಿದ್ದಾನೆ. ಇಡೀ ಪ್ರಕೃತಿಯ ಮೇಲೆ ಅವನು ಸವಾರಿ ಮಾಡಿ ವಿಜಯವನ್ನು ಸಾಧಿಸಿದ್ದಾನೆ. ಎಲ್ಲವನ ಕೈಯ ಒಳಗೆ ಇದೆ ಯಾವುದು? ಪ್ರಕೃತಿಯ ಪ್ರತಿಯೊಂದು ಅಂಶಗಳು, ಗಾಳಿ, ನೀರು, ಅಗ್ನಿ ಎಲ್ಲವೂ ಕೂಡ ಅವನ ಕೈಯಲ್ಲಿ ಇದೆ. ಅವನು ಹೇಳಿದಾಗೆ ಕೇಳುತ್ತೆ. ಅಂದ್ರೆ ಅದರ ಮೇಲೆ ಅವನು ಹಿಡಿತವನ್ನು ಸಾಧಿಸಿದ್ದಾನೆ. ಆದ್ರೆ ಏನು ಕೇಸ್ ವಿಡಂಬನಾ ಹೇ. ವಿಡಂಬನ ಅಂದ್ರೆ ಎಂತ ಒಂದು ಹಾಸ್ಯಾಸ್ಪದ ಅಂತ ಹೇಳಿದ್ರೆ, ಅದೆಲ್ಲವೂ ಮನುಷ್ಯನ ಕೈಯೊಳಗೆ ಇದೆ ಅಂತ ಭಾವಿಸಿದ್ದಾನೆ. ಆದ್ರೆ ಉಸ್ನೆ ಸ್ವಯಂಕೂ ನಹಿ ಪಹಚಾನ. ಹಾ, ಆದ್ರೆ ಇಷ್ಟೆಲ್ಲ ತಿಳ್ಕೊಂಡಿರುವಂತ ಮನುಷ್ಯ ಸ್ವತಃ ತನ್ನನ್ನು ತಾನು ತಿಳ್ಕೊಂಡಿಲ್ಲ. ತನ್ನನ್ನು ತಾನಂದ್ರೇನು? ತನ್ನಲ್ಲಿರುವಂತಹ ಮಾನವೀಯತೆಯನ್ನು, ಮನುಷ್ಯತ್ವವನ್ನು ತಿಳಿದಿಲ್ಲವನು. ಓಕೆ, ಅಪ್ನೆ ಭಾಯಿಚಾರೆಗೂ ನಹಿ ಸಮझ. ಹಾ, ಸಹೋದರತೆಯ ಬೆಲೆಯನ್ನು ಅವನು ತಿಳ್ಕೊಂಡಿಲ್ಲ. ಇಡೀ ಪ್ರಕೃತಿಯ ಮೇಲೆ ತನ್ನ ದಬ್ಬಾಳಿಕೆಯನ್ನು ಮಾಡಿದಂಥ ಮನುಷ್ಯ ತನ್ನಲ್ಲಿರುವಂತಹ ಸಹೋದರತೆ ಭಾವನೆ ಮತ್ತು ಇತರ ಮಾನವೀಯ ಗುಣಗಳನ್ನು ಅವನು ಮರೆತಿದ್ದಾನೆ ಅಂತ. प्रकृति पर विजय प्राप्त करना मनुष्य की साधना है. मानव के बीच स्नेह का बांधना मानव की सिद्धि है. हाँ, प्रकृति पर
ಪ್ರಕೃತಿಯ ಮೇಲೆ ವಿಜಯವನ್ನು ಸಾಧಿಸುವಂಥದ್ದು ಮನುಷ್ಯನ ಒಂದೇನು ಸಾಧನೆಯಾಗಿದೆ. ಮನುಷ್ಯರ ನಡುವೆ ಏನು ಸ್ನೇಹದ ಸೇತುವೆಯನ್ನು ಬಂಧಿಸುವಂಥದ್ದು ಅವನ ಒಂದು ತಪಸ್ಸಾಗಿದೆ, ಅವನ ಸಿದ್ಧಿಯಾಗಿದೆ. जो मानव दूसरे मानव से प्रेम का रिश्ता जोड़कर आपस की दूरी को मिटाए वही मानव कहलाने का अधिकारी होगा. हाँ, ಯಾವ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆ ಪ್ರೇಮ का रिश्ता जोड़कर ಪ್ರೀತಿಯ ಅಥವಾ ಪ್ರೇಮದ ಸಂಬಂಧವನ್ನು ಜೋಡಿಸಿ ಆಪ್ಸಿಕಿ ದೂರಿ ತನ್ನ ನಡುವಿರುವಂತ ಅಂತರವನ್ನು ಯಾರು ದೂರ ಮಾಡ್ತಾರೋ ಅವನೇ ನಿಜವಾದಂತ ಮನುಷ್ಯ, ಅವನೇ ನಿಜವಾದಂತ ಮಾನವ ಅಂತ ಕರೆಸ್ಕೊಳ್ಳಿಕ್ಕೆ ಅವನಿಗೆ ಅಧಿಕಾರ ಇದೆ. ಅಂದ್ರೆ ಯಾರು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಜೊತೆ ಪ್ರೀತಿಯ ಸಂಬಂಧವನ್ನು ಬೆಸೆದು ಅವರಲ್ಲಿರುವಂತ ಅಂತರವನ್ನು ದೂರ ಮಾಡ್ತಾರೋ ಅವನು ಮಾತ್ರ ಮನುಷ್ಯ ಅಂತ ಕರ್ಕೊಳ್ಳಿಕ್ಕೆ ಅಥವಾ ಕರೆಸಿಕೊಳ್ಳಿಕ್ಕೆ ಯೋಗ್ಯನಾಗಿದ್ದಾನೆ ಅಂತ. ओके, ठीक है. हाँ, तो देखेंगे अभी. ठीक है, कवि परिचय देखेंगे आज. ओके, कवि रामधारी सिंह दिनकर जी का जन्म ईस्वी सन 1908 को बिहार प्रांत के मुंगेर जिले में हुआ था. हाँ, ರಾಮಧಾರಿ ಸಿಂಗ್ ಅವರ ಜನನವು ಇಸವಿ ಸನ್ 1908 ಬಿಹಾರ ಪ್ರಾಂತ್ಯದ ಮುಂಗೇರ್ ಅನ್ನುವಂಥ ಜಿಲ್ಲೆಯಲ್ಲಿ ಆಗಿದೆ. ಹಾ, ಎಲ್ಲಿ ಜನಿಸಿದ್ದಾರೆ? ಬಿಹಾರ ರಾಜ್ಯದ ಮುಂಗೇರ್ ಅನ್ನುವಂಥ ಒಂದು ಜಿಲ್ಲೆಯಲ್ಲಿ 1908ರಲ್ಲಿ ಯಾರು ರಾಮಧಾರಿ ಸಿಂಗ್ ಅವರ ಜನನವಾಗುತ್ತೆ. पहले वे रेडियो विभाग में काम करते थे. हाँ, ರೇಡಿಯೋ ವಿಭಾಗ ಮೊದಲವರು ಆಕಾಶವಾಣಿಯಲ್ಲಿ AIR ಆಲ್ ಇಂಡಿಯಾ ರೇಡಿಯೋದಲ್ಲಿ ಕೆಲಸ ಮಾಡ್ತಾ ಇದ್ರು. बाद में एक सरकारी कॉलेज के प्राध्यापक बने. हाँ, ಅನಂತರ ಅವರು ಒಂದು ಗವರ್ಮೆಂಟ್ ಕಾಲೇಜಿನ ಪ್ರಾಧ್ಯಾಪಕರಾದರು, ಲೆಕ್ಚರರ್ ಆದರು. ಓಕೆ, यस. आगे चलकर वे भारत सरकार के हिंदी सलाहकार के पद पर नियुक्त हुए. हाँ, ಇವರು ಹಿಂದಿ ಸಾಹಿತ್ಯದಲ್ಲಿ ಅಥವಾ ಹಿಂದಿ ಭಾಷೆಯಲ್ಲಿ ಇದ್ದಂಥ ವಿಶೇಷವಾದಂತಹ ಪರಿಣತಿಯನ್ನು ಕಂಡು ಅವರನ್ನು ಭಾರತ ಸರ್ಕಾರದ ಹಿಂದಿ ಸಲಹಾಕಾರ ಅಡ್ವೈಸರ್ ಆಗಿ ನೇಮಕ ಮಾಡಲಾಯಿತು. ईस्वी सन 1974 को इनका देहावसान हुआ. हाँ, 1974ರಲ್ಲಿ ಅವರು ತೀರಿಕೊಂಡರು. कवि की कुछ प्रमुख रचनाएं हैं. हुंकार, रेणुका, रसवंती, सामधेनी, दूबछाह, कुरुक्षेत्र, बापू, रश्मिरथी आदि. कवि का हर रचना में हृदय को प्रभावित और उत्साहित करने की प्रेरणा शक्ति है. इनकी भाषा सजीव और विषय की अनुकूल है. अभिनव मनुष्य पद्य भाग कुरुक्षेत्र के फर्स्ट सर्ग से लिया गया है. हाँ, उनके एक फेमस कृति है कुरुक्षेत्र, याद में रखिए. अभिनव मनुष्य इस कविता उनका क्या है? कुरुक्षेत्र संकलन से लिया गया है. कुरुक्षेत्र संकलन से अभिनव मनुष्य इस कविता को लिया गया है. हाँ, ಇವರ ಅಭಿನವ ಮನುಷ್ಯ ಅನ್ನುವಂಥ ಈ ಒಂದು ಕವಿತೆಯನ್ನು ಅವರ ಯಾವುದು ಕುರುಕ್ಷೇತ್ರ ಅನ್ನುವಂಥ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ನೆನಪಿಡಿ, ಯಾವುದು? ಕುರುಕ್ಷೇತ್ರ. ಓಕೆ, ಠೀಕ್. ಸ್ವಲ್ಪ ಇವತ್ತು ನಾವು ಒಂದು ಪ್ಯಾರ ನೋಡುವ, ಆಯ್ತಾ? ಎಷ್ಟು? ಒಂದು ಪ್ಯಾರ. आज की दुनिया विचित्र नवीन, प्रकृति पर सर्वत्र है विजयी पुरुष आसीन. हे बंधे नर के करो में वारी विद्युत भाव, हुकुम पर चढ़ता उतरता है
पवन का ताप, हे नहीं बाकी कहीं व्यवधान, लांग सकता नर सरित गिरी सिंधु एक समान। हाँ देखिए, आज की दुनिया विचित्र नवीन है। आज की दुनिया ಇವತ್ತಿನ ಪ್ರಪಂಚ, दुनिया मतलब क्या, प्रपंच, जगह, संसार, ओके। ಇವತ್ತಿನ ಪ್ರಪಂಚ ವಿಚಿತ್ರ, ವೆರಿ ಸ್ಟ್ರೇಂಜ್, ನವೀನ್, ಹೊಸತಾಗಿದೆ. ಇವತ್ತಿನ ಪ್ರಪಂಚ ವಿಚಿತ್ರವಾಗಿದೆ ಮತ್ತು ಹೊಸತಾಗಿದೆ. प्रकृति पर सर्वत्र है विजयी पुरुष आसीन। हाँ, प्रकृति पर विजयी पुरुष आसीन. ಇಡೀ ಪ್ರಕೃತಿಯಲ್ಲಿ, ಸರ್ವತ್ರ, ಪ್ರಕೃತಿಯಲ್ಲಿರುವಂತ ಎಲ್ಲಾ ವಸ್ತುಗಳ ಮೇಲೆ ವಿಜಯವನ್ನು ಸಾಧಿಸಿ ಆಸೀನನಾಗಿದ್ದಾನೆ. ಯಾರು? ಮನುಷ್ಯ. ಹಾ, ಇವತ್ತಿನ ಆಧುನಿಕ ವಿಚಿತ್ರವಾದಂತಹ ಆಧುನಿಕ ಪ್ರಪಂಚದ ಮೇಲೆ, ಪ್ರಪಂಚದ ಪ್ರಕೃತಿಯ ಮೇಲೆ ಮನುಷ್ಯ ವಿಜಯವನ್ನು ಸಾಧಿಸಿ ವಿರಾಜಮಾನವಾಗಿದ್ದಾನೆ. समझ में आ गया? आज की दुनिया विचित्र है और नवीन है. वहां पर प्रकृति के हर एक तत्व पर मानव विजयश्री लगाकर बैठा है. हाँ, ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ತತ್ವಗಳ ಮೇಲೆ, ಪಂಚಭೂತಗಳು ಅಂತ ನಾವೇನು ಹೇಳ್ತೀವೋ ಅದರ ಮೇಲೆ ಮನುಷ್ಯ ವಿಜಯವನ್ನು ಸಾಧಿಸಿ ವಿರಾಜಮಾನವಾಗಿದ್ದಾನೆ. ಇವತ್ತಿನ ಪ್ರಪಂಚ ವಿಚಿತ್ರ ಮತ್ತು ಹೊಸ ಪ್ರಪಂಚ. ಈ ಹೊಸ ಪ್ರಪಂಚದಲ್ಲಿ ಹೊಸ ಮನುಷ್ಯ ಏನು ಮಾಡಿದ್ದಾನೆ? ಮಾಡರ್ನ್ ಹ್ಯೂಮನ್ ಏನು ಮಾಡಿದ್ದಾನೆ? ಪ್ರಕೃತಿಯಲ್ಲಿರುವಂತಹ ಪ್ರತಿ ತತ್ವಗಳು, ಅಗ್ನಿ, ವಾಯು, ಬೆಂಕಿ, ಭೂಮಿ, ಜಲ ಎಲ್ಲ ಇದೆಯಲ್ಲ, ಇದರ ಮೇಲೆ ತನ್ನ ವಿಜಯವನ್ನು ಸಾಧಿಸಿ ಎಲ್ಲ ಪ್ರತಿಯೊಂದು ಸರ್ವತ್ರ ಎಲ್ಲ ಪ್ರಕೃತಿಯಲ್ಲಿರುವಂತಹ ಎಲ್ಲ ತತ್ವಗಳ ಮೇಲೆ ವಿಜಯವನ್ನು ಸಾಧಿಸಿ ಮನುಷ್ಯ ವಿರಾಜಮಾನನಾಗಿದ್ದಾನೆ. ಹಾ, ಹೇ ಬಂದೆ ನರಕೆ ಕರೋ ಮೇ ವಾರಿ ವಿದ್ಯುತ್ ಭಾವ್. ಹಾ, ಇಲ್ಲಿ ಕೊಡ್ತಾರೆ ನೋಡಿ. ಹೇ ಬಂದೆ ಅಂದ್ರೆ ಬಂದೆ ಹೇ. ಹಾ, नरके करो में बंदे है. क्या क्या है? वारी, विद्युत भाव. हाँ, ಮನುಷ್ಯನ ಬಂಧೆ ಹೇ, ಬಂದಿಯಾಗಿವೆ. ಯಾವುದೇ ನರಕೆ ಕರೋಮೆ, ಮನುಷ್ಯನ ಕರದಲ್ಲಿ. ಹಾ, ಮನುಷ್ಯನ ಕೈಯಲ್ಲಿ ಬಂದಿಯಾಗಿವೆ. ಏನು ಬಂದಿಯಾಗಿವೆ? ವಾರಿ ವಿದ್ಯುತ್ ಭಾವ್. ವಾರಿ ನೀರು, ವಿದ್ಯುತ್ ಬೆಳಕು, ಭಾಪ್, ಭಾಪ್ ಅಂದ್ರೆ ಏನು? ವಾತಾವರಣ, ಆವಿ. ಹಾ, ಇವತ್ತು ಮನುಷ್ಯನ ಕೈಯೊಳಗೆ ಬಂಧಿಯಾಗಿವೆ. ಯಾವುದೆಲ್ಲ? ನೀರು, ಬೆಳಕು, ಮತ್ತೆ ಯಾವುದು? ನೀರಾವಿ. ಇವೆಲ್ಲವೂ ಮನುಷ್ಯನ ಕೈಗಳಲ್ಲಿ ಬಂಧಿಯಾಗಿವೆ. हुकुम पर चढ़ता उतरता है पवन का ताप. हाँ, हुकुम पर चढ़ता उतरता है. हुकुम, ಆರ್ಡರ್, ಆಜ್ಞೆ. ಮನುಷ್ಯನ ಆಜ್ಞೆಯಂತೆ, ಮಾನವನ ಆಜ್ಞೆಯಂತೆ ಚಡ್ತಾ ಉತರ್ತಾ ಹೇ ಪವನ್ ಕಾ ತಾಪ್. ಚಡ್ತಾ ಹೇ ಉತರ್ತಾ ಹೇ, ಏರುಪೇರು. ಚಡ್ನ ಉತರ್ನ ಅಂದ್ರೆ ಏರುಪೇರು ಆಗುವುದು. ಯಾವುದು? ಜಾಸ್ತಿ ಆಗ್ಬೇಕಾ? ಮನುಷ್ಯನ ಆರ್ಡರ್. ಕಡಿಮೆ ಆಗ್ಬೇಕಾ? ಮನುಷ್ಯನ ಆರ್ಡರ್ ಆಗ್ಬೇಕು. ಏನು? ಪವನ್ ಕಾ ತಾಪ್. ಪವನ್ ಅಂದ್ರೆ ಏನು? ಗಾಳಿ. ಹಾ, ಗಾಳಿಯ ವೇಗ ಇದೆಯಲ್ಲ, ತಾಪ್ ಅಂದ್ರೆ ಅದರ ವೇಗ, ಗತಿ. ಗಾಳಿಯ ಗತಿ ಕೂಡ ಇವತ್ತು ಮನುಷ್ಯನ ಯಾವುದು? ಆರ್ಡರ್ ಮುಖೇನವಾಗಿ ಆಗ್ತಾ ಇದೆ, ಏರುಪೇರು ಆಗ್ತಾ ಇದೆ. ಅಂದ್ರೆ ಗಾಳಿಯನ್ನು ಕೂಡ ಇಟ್ಕೊಂಡಿದ್ದಾನೆ. ಹೇ ನಹಿ ಬಾಕಿ ಕಹಿ ವ್ಯವಧಾನ್. ಹಾ, ಹೇ ನಹಿ ಬಾಕಿ ಕಹಿ ವ್ಯವಧಾನ್ ಅಂದ್ರೆ, ವ್ಯವಧಾನ್ ಅಂದ್ರೆ ತಡೆ. ಮನುಷ್ಯನಿಗೆ ಯಾವುದು ಅಡ್ಡಿ ಇಲ್ಲ ಇವತ್ತು.
ಯಾವುದು ಬಾಕಿಯಾಗಿ ಉಳಿದಿಲ್ಲ. ಬಾಕಿ ನಹಿ ಹೇ ವ್ಯವಧಾನ್, ಯಾವುದು ಕೂಡ ಅವನಿಗೆ ಅಡ್ಡಿಯಾಗಿಲ್ಲ. ವ್ಯವಧಾನ್ ಮತ್ಲಬ್ ಅಡ್ಡಿ. ಓಕೆ. ಲಾಂಗ್ ಸಕ್ತಾ ನರ್ ಸರಿತ್ ಗಿರೀಶ್ ಸಿಂಧು ಏಕ್ ಸಮಾನ್. ಲಾಂಗ್ ಸಕ್ತಾ ಹೇ, ಲಾಂಗ್ ದಾಟಿದ್ದಾನೆ. ನರ್ ಸರಿತ್, ಲಾಂಗ್ ಸಕ್ತಾ ನರ್ ಮನುಷ್ಯ ಇವತ್ತು ಲಾಂಗ್ ಸಕ್ತಾ ದಾಟಿದ್ದಾನೆ, ದಾಟ್ತಾನೆ. ಏನು? ಗಿರಿ, ಸಿಂಧು, ಸರಿತ್. ಸರಿತ್ ಅಂದ್ರೆ ಏನು? ನದಿ, ಸರಿತ. ಗಿರಿ ಪರ್ವತ ಶಿಖರ, ಸಿಂಧು ಸಾಗರ ಸಮುದ್ರ, ಏಕ್ ಸಮ ಎಲ್ಲವನ್ನು ಲೆಕ್ಕವೇ ಇಲ್ಲ. ನದಿ, ಗಿರಿ, ಪರ್ವತ, ಸಾಗರವನ್ನು ಒಂದೇ ಸಮಾನವಾಗಿ ಅದನ್ನು ದಾಟಿ ಬಿಟ್ಟಾನೆ. ಯಾರು? ಮನುಷ್ಯ. ಅಂದ್ರೆ ಪ್ರತಿಯೊಂದು ಅವನಿಗೆ ಪ್ರಕೃತಿಯ ಪ್ರತಿಯೊಂದು ತತ್ವಗಳು ಅವನಿಗೆ ಏನು ಬಹಳ ಈಸಿಯಾಗಿ ಸಿಕ್ಕಿವೆ. ಅವನೇನ್ ಮಾಡಿದ್ದಾನೆ? ತನ್ನ ಕೈಯೊಳಗೆ ಇದನ್ನು ಸೇರಿಸಿಕೊಂಡಿದ್ದಾನೆ. ಅಂದ್ರೆ ಏನು ಅರ್ಥ? ಪ್ರಕೃತಿಯ ಮೇಲೆ ತನ್ನ ದಬ್ಬಾಳಿಕೆಯನ್ನು ತೋರಿಸ್ತಾ ಇದ್ದಾನೆ ಯಾರು? ಮನುಷ್ಯ. ಓಕೆ. ಇದು ಈ ಒಂದು ಚರಣದ ಅರ್ಥವಾಗಿದೆ. ಅರ್ಥ ಆಯ್ತಾ? ಇವತ್ತಿಗೆ ಇಷ್ಟು ಸಾಕು. ಇನ್ನು 2 ಚರಣ ಇದೆ. ಓಕೆ. ಅದನ್ನು ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೋಣ. ಓಕೆ, ಹೀಗೆ ಅಲ್ಲಿಯವರೆಗೂ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇರಿ. ನಾನು ಹೇಳಿದಂಥ ಕಷ್ಟ ಶಬ್ದಗಳೇನಾದರೂ ಇದ್ರೆ ಅದರಲ್ಲಿ ನೋಡ್ಕೊಳ್ಳಿ, ನೀವು ಕಮೆಂಟ್ಸ್ ಮಾಡಿ ಅಥವಾ ಮೆಸೇಜ್ ಮಾಡಿ ತಿಳಿಸ್ಬೋದು. ओके, ठीक। तब तक आप सभी को नमस्कार।